ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತ ಅಧ್ಯಾಯ 6 ಸಾಮ್ಯತೆ ಸಂಖ್ಯೆಗಳು ಮತ್ತು ಅಕ್ಷರಗಳ ಬಗ್ಗೆ ನಾವು ಕಲಿಯಕತ್ತೀವಿ. ಸಾಮ್ಯತೆ ಅಂದ್ರೆ ಏನ್ರಿ? ಸಾಮ್ಯತೆ ಅಂದ್ರೆ ಸಂಬಂಧಿಸಿದ ಅಂದ್ರ ಇಂತಹ ಪ್ರಶ್ನೆಗಳಲ್ಲಿ ಏನ್ ಮಾಡಿರ್ತಾರ, 4 ಪದಗಳನ್ನು ಕೊಟ್ಟಿರ್ತಾರ. ಮೊದಲ 2 ಪದಗಳಿಗೆ ಇರತಕ್ಕಂತ ಸಂಬಂಧ ಮುಂದಿನ 2 ಪದಗಳಿಗೆ ಇರ್ತೈತಿ. ಅದನ್ನು ನೀವು ಮೊದಲ 2 ಪದಗಳು ಕೊಟ್ಟಿರ್ತಾರಲ್ಲ, ಆ ಸಂಬಂಧವನ್ನ ಕಂಡುಹಿಡಿದುಕೊಂಡು ಅದರ ಆಧಾರದ ಮೇಲೆ ಮುಂದಿನ ಯಾವ ಒಂದು ಸಂಖ್ಯೆಯನ್ನು ಬಿಟ್ಟಿರ್ತಾರಲ್ಲ ಅದನ್ನ ಕಂಡುಹಿಡಿಬೇಕು. ಓಕೆ, ಫಸ್ಟ್ ಒಂದು ಲೆಕ್ಕ ನೋಡೋಣ ಹೆಂಗ್ ಬಿಡಿಸೋದು ಅಂತ ಹೇಳಿ. ಸೂಚನೆಗಳು ಬರ್ಕೊಂಡ್ರೆ ಸೂಚನೆಗಳು ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿರಿ. ಇವಾಗ ನೀವು ಪ್ರಶ್ನೆ ಪತ್ರಿಕೆ ಒಳಗೂ ಇದ ಹೆಂಗ್ ಗೊತ್ತಾಗತ್ರಿ ಅಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಅಲ್ಲಿ ಕೊಟ್ಟಿರ್ತಾರ. ಈಗ ಅಧ್ಯಾಯದ ಹೆಸರೇನ್ರಿ? ಸಾಮ್ಯತೆ ಸಂಖ್ಯೆಗಳು ಮತ್ತು ಅಕ್ಷರಗಳು. ಹೌದಾ? ಸಾಮ್ಯತೆ ಮೇಲಿಂದ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ಕೊಟ್ಟಿರ್ತಾರ. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಿರ್ತಾರೆ. ಸಾಮ್ಯತೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗತ್ತಾ? ಸೊ ಇದ್ರೊಳಗೆ ಏನು ಟ್ರಿಕ್ಸ್ ಇರ್ತೀವಿ ಅವ್ನ ನೆನಪಿಟ್ಕೋಬೇಕು. ಆ ಮೆಥಡ್ಗಳನ್ನ ಆ ಲೆಕ್ಕಗಳಿಗೆ ಅಪ್ಲೈ ಮಾಡಿ ನೀವು ಲೆಕ್ಕವನ್ನು ಬಿಡಿಸ್ಬೇಕು. ಫಸ್ಟ್ ಕ್ವೆಶ್ಚನ್ ನೋಡೋಣ. ಇದ್ರೊಳಗೆ 2 ಟೈಪ್ಸ್ ಅಂತ ಹೇಳಿದ್ವಿ. ಒಂದು ಸಂಖ್ಯಾ ಸಾಮ್ಯತೆ ಮತ್ತು ಅಕ್ಷರ ಸಾಮ್ಯತೆ. ಸಾಮ್ಯತೆ ಅಂದ್ರೆ ಸಂಬಂಧಿಸಿದ ಅಂತ ಹೇಳಿದ್ವಿ. ಓಕೆ, ಸಂಖ್ಯಾ ಸಾಮ್ಯತೆ ಅಂದ್ರೆ ಸಂಖ್ಯೆಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಬೇಕು. ಅಕ್ಷರ ಸಾಮ್ಯತೆ ಅಂದ್ರೆ ಅಕ್ಷರಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಬೇಕು. ಅಷ್ಟ ಡಿಫ್ರೆನ್ಸ್, ಮತ್ತೇನಿಲ್ಲ. ಫಸ್ಟ್ 17 ಅನುಪಾತ 19 ಸಮಾನುಪಾತ 47. ಕ್ವೆಶ್ಚನ್ ಆಪ್ಷನ್ಸ್: A 34, ಆಪ್ಷನ್ ಬಿ 41. ನೋಡು, ಆಪ್ಷನ್ ಡಿ 59. ಐತಂದ್ರೆ ಅದು ಆಪ್ಷನ್ 49 ಇಲ್ಲ. ಹಂಗಂದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕು, 17 ಮತ್ತು 19ರ ನಡುವಿನ ಸಂಬಂಧ ಏನೈತಿ ಚೆಕ್ ಮಾಡ್ಕೋರಿ. ಸೊ ಅದರದ್ದು ಅದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ 47ಕ್ಕೆ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಸಂಖ್ಯೆಗೆ ಏನು ಸಂಬಂಧ ಐತಿ ಅನ್ನೋದು ಗೊತ್ತಾಗುತ್ತೆ. 49 ಅಂತ ಹೆಂಗೆ ಹೇಳಿದ್ರಿ ನೀವು? ಹಂಗೆ ತಪ್ಪು. ಥಿಂಕ್ ಮಾಡ್ರಿ. ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಬೇಸಿಕ್ ಅವುಗಳನ್ನ ನೆನಪು ಮಾಡ್ಕೋರಿ. ಗೊತ್ತಾಗ್ತದೆ ಏನೈತಿ ರಿಲೇಷನ್. 19 ಮತ್ತು 17ರ ನಡುವೆ ಏನೈತಿ ರಿಲೇಷನ್ ಚೆಕ್ ಮಾಡ್ಕೋರಿ. ಅಂದ್ರೆ ನಿಮ್ಗೆ ಮುಂದಿನ ಸಂಖ್ಯೆ ಗೊತ್ತಾಗ್ತದೆ. ಯಾಕೆ? ಯಾವುದು? 34 ಭಾಜ್ಯ ಸಂಖ್ಯೆ ಆಪ್ಷನ್. ಬಟ್ ಅದಕ್ಕೆ ಇದು 47 ಭಾಜ್ಯ ಸಂಖ್ಯೆ. ಇದಕ್ಕೆ ರಿಲೇಷನ್ ಇರ್ಬೇಕು. ಇಲ್ಲಿ ನೀವೇನು ಆಪ್ಷನ್ ಕೊಡ್ತಿರಲ್ಲ ಅದಕ್ಕೆ ರಿಲೇಷನ್ ಇರ್ಬೇಕು. ಈಗ ಇಲ್ಲಿ 17 ಯಾವ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. 17ರ ನಂತರ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಯಾವುದು? 47 ಐತೆ ಅವಿಭಾಜ್ಯ ಸಂಖ್ಯೆ. ನಾ
ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳನ್ನು ಲಿಸ್ಟ್ ಮಾಡಿ. 50 17 ಮೂರ್ಲೆ 51 17 ಮಧ್ಯೆ ಹೋಗ್ತದೆ, ಅದು ಅವಿಭಾಜ್ಯ ಸಂಖ್ಯೆ ಆಗುದಿಲ್ಲ. ಏನು ಹಿಂಗಂದ್ರ ಆಪ್ಷನ್ ಸಿ. ಯಾಕ? ವೆರಿ ಗುಡ್. 17ರ ನಂತರ ಬರ್ತಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ 19 ಆದ್ರೆ 47ರ ನಂತರ ಬರ್ತಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಆದ್ರೆ 53. ಆದ್ದರಿಂದ ಆಪ್ಷನ್ 53. ಇದಕ್ಕೆ ರಿಲೇಷನ್ ಗೊತ್ತಾಗ್ತಂಗ. ಸೊ ಅದರ ಆಧಾರದ ಮೇಲೆ ನಾವು ಇದ್ರ ರಿಲೇಷನ್ ಏನೈತಿ ಅದನ್ನ ನೋಡ್ಕೊಂಡು ಸಂಖ್ಯೆ ಯಾವ್ದಂತ ಕಂಡುಹಿಡಿದ್ವಿ. ಗೊತ್ತಾಯ್ತಾ? ಮೊನ್ನೆ ನಿಮಗೆ ಪಟ್ಟಿ ಮಾಡಿಸಿದ್ದ ಅವಿಭಾಜ್ಯ ಸಂಖ್ಯೆಗಳನ್ನ ಪಟ್ಟಿ ಮಾಡ್ರಿ ಅಂತ ಹೇಳಿದ್ದೆ 1 ರಿಂದ 100 ಒಳಗಡೆ. ಸೊ ಅವ್ನು ಮಾಡಿದ್ರಿ ಅಂದ್ರೆ ಐಡಿಯಾ ಬರ್ತದೆ, ವಿವರಣೆ ಬರ್ತದೆ. ಹದಿನೇಳರ ನಂತರ ಅವಿಭಾಜ್ಯ ಸಂಖ್ಯೆ 17ರ ನಂತರ ಅವಿಭಾಜ್ಯ ಸಂಖ್ಯೆ 19 ಆದರೆ 47ರ ನಂತರ ಬರುವ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? 53 ಆಗಿದೆ. ತಿಳಿತಾ? ಅದಕ್ಕೆ ನಿಮಗೆ ಬೇಸಿಕ್ ಗೊತ್ತಿರಬೇಕು ಅಂತ ಹೇಳೋದು. ಆಮೇಲೆ ವರ್ಗ ಸಂಖ್ಯೆಗಳು 20ರ ಮಟ್ಟ ಬೈಹಾರ್ಟ್ ಮಾಡ್ರಿ ಅಂತಲೂ ಹೇಳಿವಿ. ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳು. ನೆಕ್ಸ್ಟ್ 2ನೇ ಕ್ವಶನ್. ಟ್ರೈ ಮಾಡ್ರಿ, ಯಾರು ಪಾಸ್ ಮಾಡ್ತಾರೆ. 1:1 ಸಮಾನುಪಾತ ಕ್ವಶನ್ ಮಾರ್ಕ್ ಅನುಪಾತ 625. ಆಪ್ಷನ್ ಎ 25, ಆಪ್ಷನ್ ಬಿ 27, ಆಪ್ಷನ್ ಸಿ 19, ಆಪ್ಷನ್ ಡಿ 50. ನೋಡ್ರಿ ಯಾವ್ದು ಬರ್ತದೆ ನೋಡ್ರಿ. 1:1 ಸಮಾನುಪಾತ ಕ್ವಶನ್ ಮಾರ್ಕ್. ಇಲ್ಲಿ ಯಾವ ಸಂಖ್ಯೆ ಬರ್ತೈತಿ ಅನ್ನೋದನ್ನ ಕಂಡುಹಿಡಿಬೇಕು. 4 ಆಪ್ಷನ್ ಕೊಟ್ಟಾರ. ಎ ಆಪ್ಷನ್ 25, ಬಿ 27, ಸಿ 29, ಡಿ 50. ಫಸ್ಟ್ ಇವೆರಡರ ನಡುವಿನ ಸಂಬಂಧ ಏನೈತಿ ಚೆಕ್ ಮಾಡ್ಕೋರಿ. ಅದರ ಆಧಾರದ ಮೇಲೆ ವಿವರಣೆ ಏನ್ ಮಾಡ್ತೀವಿ? 1ರ ವರ್ಗ 1, ಸೊ ಅದಕ್ಕೆ 1 ಬಂದೈತಿ. ನೆಕ್ಸ್ಟ್ 25 ಆಗಿದೆ. ಇಷ್ಟ ಬರ್ತದೆ ನೀವು 2/3 ಅನುಪಾತ ಸಮಾನುಪಾತ 4/5 ಅನುಪಾತ ಕ್ವಶನ್ ಮಾರ್ಕ್. ಆಪ್ಷನ್ ಸರ್ 20, 50 ಅವಸರ ಮಾಡಬೇಡ್ರಿ. ಆಪ್ಷನ್ ಸಿ ಆಪ್ಷನ್ ಡಿ ಒಂದೇ ಆಪ್ಷನ್ ಯಾಕ್ರಿ? 2 5 10 3 10 30 4 5 20 5 50. ಯಾರ ಬಿ ಅಂದ್ರಲ್ಲ ಯಾಕೆ? ಇದು ಅಜ್ವಾನ್. ಇದು ಕರೆಕ್ಟ್ ಇದೆ. ವಿವರಣೆ ಬರ್ಕೋರಿ.
ವಿವರಣೆ ಕಂಪಲ್ಸರಿ ಎಲ್ಲರೂ ಬರೆಯಲೇಬೇಕು. 2 5 10, 3 10 30. ನೆಕ್ಸ್ಟ್ ಇಲ್ಲ 4 4 5 20, 5 10 5. ಅಂದ್ರೆ ಏನು ಮಾಡ್ಯಾರ 5 ಮತ್ತು 10ರಿಂದ ಗುಣಿಸ್ಯಾರ. ಅಂಶ ಮತ್ತು ಛೇದಗಳನ್ನು 5 ಮತ್ತು 10ರಿಂದ ಗುಣಿಸಲಾಗಿದೆ. ಇಷ್ಟು ಬರ್ಕೊಂಡು ಹೇಳ್ರಿ. ತಪ್ಪು. ಹೆಂಗಂತ ಹೇಳ್ರಿ. 2ರ ವರ್ಗ ಘನಮೂಲ 8 ರೀ, 3ರ ವರ್ಗಮೂಲ 9 ರೀ, 4ರ ಘನಮೂಲ 64, 5ರ ಘನಮೂಲ 25. ವಿವರಣೆ ಬರ್ಕೋರಿ. ಫಸ್ಟ್ ಏನ್ ಮಾಡ್ಯಾರ, ಒಂದು ವರ್ಗಮೂಲ ಒಂದು ಘನಮೂಲ ಹಚ್ಚಾರಲ್ಲ. ಫಸ್ಟ್ಗೆ ಇದು 8 ಏನ್ರಿ, 2ರ ಘನಮೂಲ, ಈ 9 3ರ ವರ್ಗಮೂಲ. ನೆಕ್ಸ್ಟ್ ಈ 64 4 4 16 16 64. ಓಕೆ, 4ರ ಘನಮೂಲ. ಮುಂದೆ ಇಲ್ಲಿ ಏನ್ ಬರ್ಬೇಕ್ರಿ, 5ರ ವರ್ಗಮೂಲ. ಯಾಕೆ ಸೀರಿಯಲ್ ಅದಾವ 2 3 4 5. ಸೊ 5ರ ವರ್ಗಮೂಲ 25. ಆದ್ದರಿಂದ ಆಪ್ಷನ್ ಸಿ ವಿವರಣೆ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಕೊಡ್ತೀನಿ. ಆಪ್ಷನ್ ಎ 100, ಆಪ್ಷನ್ ಬಿ 200, ಆಪ್ಷನ್ ಸಿ 240, ಆಪ್ಷನ್ ಡಿ 400. ಮೂವತ್ತು ಅನುಪಾತ 225 40. ಮುಂದೆ ಯಾವ್ದು ಬರ್ತದೆ ನೋಡಿ. ಮೊದಲ 30 ಮತ್ತು 225 ನಡುವೆ ಏನು ಸಂಬಂಧ ಐತಿ ಚೆಕ್ ಮಾಡಿ. ಯಾಕ್ರಿ ಮೊದಲು ನಮ್ಗೆ ಇದ್ರ ರಿಲೇಷನ್ ಹೇಳ್ರಿ. ಆಪ್ಷನ್ ಬೇಡ, ಆಪ್ಷನ್ ಆಮೇಲೆ ಮಾತಾಡೋದು. 30 ಮತ್ತು 225ಕ್ಕೆ ಏನು ಸಂಬಂಧ ಐತೆ ಅಂತ ಹೇಳ್ರಿ. 15ರ ವರ್ಗಮೂಲ 225. ವೆರಿ ಗುಡ್, ಕ್ಲಾಸ್ ಹಾಕೋರಿ. ಅದೇ ಥರ ಮಾಡಿ ನೋಡೋಣ. ವಿವರಣೆ ಬರ್ಕೊ. 30ರ ಅರ್ಧ ಎಷ್ಟ್ರಿ? 30ರ ಅರ್ಧ 15. 15ರ ವರ್ಗ 225. ನೋಡ್ರಿ ಒಂದಕ್ಕೊಂದು ರಿಲೇಷನ್ ಐತಿ. ಅದೇ ರೀತಿ ಮುಂದಿನ ಚೆಕ್ ಮಾಡ್ರಿ. 40 ಡಿವೈಡೆಡ್ ಬೈ 2 ಎಷ್ಟಾತ್ರಿ? 40. 20 ಬಂತು. 20ರ ವರ್ಗಮೂಲ ಈ ತರ ಬರ್ಕೊಳ್ಳಿ. ಕರೆಕ್ಟ್. ಸರಿ, ನಾನು ಬರ್ಕೋತೇನೆ. ನಮ್ಗೆ ಇದನ್ನ ಟೈಮ್ ಅಷ್ಟೇ. 16 ಅನುಪಾತ 105 ಸಮಾನುಪಾತ 14 ಅನುಪಾತ ಕ್ವೆಶ್ಚನ್. ಆಪ್ಷನ್ 1 ಆಪ್ಷನ್ ಎ. ಹಂಗಂದ್ರೆ ಆಪ್ಷನ್ ಯಾವ್ದ್ರಿ? 5ನೇದು ಆಪ್ಷನ್ ಯಾವ್ದು?
ಆಪ್ಷನ್ ಬಿ. ನೆಕ್ಸ್ಟ್ ಆಮೇಲೆ ನೋಡ್ರಿ ಆಪ್ಷನ್ 3 77, ಆಪ್ಷನ್ 4 69. ಹದಿನಾರು ಮತ್ತು 105 ನಡುವಿನ ಸಂಬಂಧವನ್ನು ಚೆಕ್ ಮಾಡ್ಕೋರಿ. ಅವಾಗ ನಿಮ್ಗೆ 14 ಮತ್ತು ಮುಂದಿನ ಯಾವ ಸಂಖ್ಯೆ ಸಂಬಂಧ ಐತೆ ಅನ್ನೋದು ಗೊತ್ತಾಗ್ತದೆ. ಸರಿ ನಾ ಹೇಳ್ತೇನ್ರಿ ಅದು ಹೇಳವಿ ಅದ 15 ಮಧ್ಯ ಬರ್ತೈತ್ರಿ. ಅದಕ್ಕೆ ಒಂದು ಪ್ಲಸ್ ಮಾಡೇವಿ, ಅಲ್ಲಿ 16 ಅಂತ ಬಂದೈತ್ರಿ. ಅದಕ್ಕ ಅದು 15 ಏಳೆ 105 ಬರ್ತೈತ್ರಿ, ಅಲ್ಲಿ ಒಂದು ಪ್ಲಸ್ ಮಾಡೇರಿ. 13 ಏಳೆ 91 ಬರ್ತೈತ್ರಿ, ಅಲ್ಲಿ ಒಂದು ಪ್ಲಸ್ ಮಾಡೇರಿ. ಅದಕ್ಕೆ 14 ಬರ್ತೈತ್ರಿ, 91 ಬರ್ತೈತ್ರಿ ಅಲ್ಲಿ. ಓಕೆ. ಅಂದ್ರೆ ಇಲ್ಲೇ 16ರಾಗ ಒಂದು ಕಳೆದ 15 ಬಂತು, 15 ಏಳೆ 105, 14 ಒಂದು ಕಳೆದ್ರೆ 13 ಬಂತು, 13 ಏಳೆ 91. 13 ಏಳೆ 91. ಕ್ಲಾಪ್ ಸಾಕು. ವೆರಿ ಗುಡ್. ವಿವರಣೆ ಬರ್ತೀರಿ. 16 ಮೈನಸ್ 1 ಮಾಡಿದ್ರೆ 15 ಬಂತು, 15ನ್ನ 7ರಿಂದ ಗುಣಿಸಿದ್ರೆ 105 ಬಂತು. ಅದೇ ರೀತಿ ಮುಂದಿನ ಮಾಡ್ರಿ. 14 ಮೈನಸ್ 1 ನೋಡ್ರಿ, ಇಲ್ಲಿ ಏನು ಮಾಡಿವಿ ಅದನ್ನ ಇಲ್ಲಿ ಮಾಡಾಕತ್ತೀವ್ರಿ. ಇಲ್ಲೇ ಫಸ್ಟ್ 16 ತಗೊಂಡ್ವಿ, ಅದ್ರ 1 ಕಳೆದ್ವಿ, 15 ಬಂತು, 15ನ್ನ 7ರಿಂದ ಗುಣಿಸಿದ್ವಿ, 105 ಬಂತು. ಅದೇ ರೀತಿ ಇಲ್ಲಿ ಮಾಡ್ರಿ. 14 ತಗೊಂಡ್ವಿ, ಅದ್ರೊಳಗೆ 1 ಕಳೆದ್ರೆ 13 ಬಂತು, 13ನ್ನ ಮತ್ತೆ ಏನು ಮಾಡ್ರಿ, ಇಲ್ಲಿ 7ರಿಂದ ಗುಣಿಸಿವಿ, ಇಲ್ಲಿ 7ರಿಂದನೂ ಗುಣಿಸೋದು, 13 ಏಳೆ 91. ಆಪ್ಷನ್ ಐತ್ರಿ. ಆಪ್ಷನ್ ಎ ಬಿ ಸಿ ಡಿ ಅಂತ ಮಾಡ್ಕೊರಿ. ಎಕ್ಸಾಮ್ ಒಳಗೂ ಎ ಬಿ ಸಿ ಡಿ ಕೊಟ್ಟಿರ್ತಾರ. ಸೊ ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಇದು ಬಹಳ ಇಂಪಾರ್ಟೆಂಟ್ ವಿವರಣೆ. ವೆರಿ ಗುಡ್. ಸೆವೆಂತ್ ಏಳನೇದು ನೋಡ್ರಿ. 19 ಅನುಪಾತ 108 ಸಮಾನುಪಾತ 17. ನೆಕ್ಸ್ಟ್ 17 ಚೆಕ್ ಮಾಡಿ. ಸರಿ ನಾ ಹೇಳ್ತೇನ್ರಿ. 1 ಮಿನಿಟ್. ಆಪ್ಷನ್ಸ್ ಕೊಡ್ಲೇನು ಬೇಡ? ಕೊಡ್ರಿ. ಹೇಳ್ತೀನಿ ನಾಗ. ಆಮೇಲೆ ಹೇಳ್ತೇನೆ. ಆಪ್ಷನ್ ಎ 96, 183. ಆಪ್ಷನ್ ಬಿ ಸರಿ 183. ಹಾ 84 ನೋಡು. ಆಪ್ಷನ್ ಸಿ 78, ಆಪ್ಷನ್ ಡಿ 72. ಯಾಕ್ರಿ? 19ರಾಗ 1 ಕಳೆದ್ರಿ 18 ರೀ, 18 ಆಗ್ಲಿ 108 ರೀ. ವೆರಿ ಗುಡ್. 17ರಾಗ 1 ಕಳೆದ್ರಿ 16 ರೀ, 16 ಆಗ್ಲಿ 96. ಅದ ಮೆಥಡ್ ಐತಿ. ಫಸ್ಟ್ 19 ಅನುಪಾತ 108 ಸಮಾನುಪಾತ 17. ಅದ ಮೆಥಡ್ದಾಗ ಇದ್ದಿದ್ದ ನೋಡ್ರಿ. 6ನೇ ಲೆಕ್ಕದ ಸೇಮ್ ಮೆಥಡ್ ಕೊಟ್ರೆ ನೀವು ಪಕ್ಕ ಫೈಂಡ್ ಔಟ್ ಮಾಡೋದಾಗಲಿಲ್ಲ ಬಾಯ್ಸ್. 19ರಾಗ 1 ಹೋದ್ರೆ 18, 18 ಎಸ್ಲೆ 108, 18 ಆಗ್ಲಿ 108. 18 ಆರ್ಲೆ 108 ಸಮಾನುಪಾತ.
ನೆಕ್ಸ್ಟ್ 17 ಮೈನಸ್ 1 16 16 ಎಂಟ್ಲೆ 196 ಹೌದಾ 16 ಸಾರಿ 6ರಿಂದ ಗುಣಿಸಿವಲ್ಲ ಇಲ್ಲಿ ಎಷ್ಟರಿಂದ ಗುಣಿಸಿರ್ತೀವಿ ಇಲ್ಲಿ ಅಷ್ಟೊಂದನ್ನು ಗುಣಿಸಬೇಕು 16 ಆಗಲೇ 96 ಸರಿಯಾದ ಉತ್ತರ ಯಾವ್ದ್ರಿ ಆಪ್ಷನ್ ಎ ಹಾಂ ಟೇಕ್ ನಿಸರ್ಗ ಟ್ರೈ ಮಾಡುವ ಸುಮ್ಮನೆ ಕುಂತು ಹೇಳ್ಬೇಕು ಆನ್ಸರ್ ಅನುಪಾತ 441 ಸಮಾನುಪಾತ ಸೈಲೆನ್ಸ್ 225 ವರ್ಗ ಸಂಖ್ಯೆಗಳು ಗೊತ್ತಿರಬೇಕು ಅಂತ ಅದಕ್ಕೆ ಹೇಳ್ತೀವಿ ಇದಕ್ಕೆ ವರ್ಗಮೂಲ ಘನಮೂಲ ಗೊತ್ತಿದ್ರೆ ಪಟ್ ಗೊತ್ತಾಕಲ್ರಿ ಹಾಂ ಅದಕ್ಕೆ ಹೇಳೋದು ಹೇಳು ಇನ್ನ ಆಪ್ಷನ್ ಕೊಟ್ಟಿಲ್ಲ ಹೇಳು ಕೊಡ್ಲೇನು ಆಪ್ಷನ್ ಕೊಟ್ಟ ಮೇಲೆ ಟ್ರೈ ಮಾಡಿ ವೆರಿ ಗುಡ್ ಆಪ್ಷನ್ ಬಿ 125 ಆಪ್ಷನ್ ಸಿ 260 ಆಪ್ಷನ್ ಡಿ 512 512 ಹೇಳ್ರಿ ಈಗ ಯಾಕ್ರಿ 7 ಜನ್ಮೂಲ 343 ರೀ 812 ರೀ 15ರ ವರ್ಗಮೂಲ 225 ವಿವರಣೆ 343 ಎಷ್ಟು ವರ್ಗಮೂಲ ಗಣಮೂಲ ರೀ 7 ಗಣಮೂಲ 7ರ ಗಣಮೂಲ ಹಾ ಇದ್ರಿ 441 21 ವರ್ಗಮೂಲ ರೀ 21ರ ವರ್ಗಮೂಲ ಹಾ ಮತ್ರಿ 512 ರೀ 8 ಗಣಮೂಲ ರೀ ಹಾ ಮತ್ರಿ ಇಲ್ಲ ಇದಕ್ಕೆ ಏನ್ ರಿಲೇಷನ್ ಐತೆ ನೋಡ್ರಿ ಹಂಗ ಇಲ್ಲಿ ಐತೆ ಅಂತ ಚೆಕ್ ಮಾಡ್ಕೊರಿ ನೀವು ಫೈಂಡ್ ಔಟ್ ಮಾಡಿದ್ದಕ್ಕೆ ಇದ್ರಿ 225 ರೀ 15 ವರ್ಗಮೂಲ ರೀ ಹಿಂಗಿರ್ಬೇಕು 7 3 21 ಮತ್ತ ಇದರಿಂದ ಇದನ್ನ ಗುಣಿಸಿದ್ರೆ ಕರೆಕ್ಟ್ ಬರ್ಬೇಕದು ಅಷ್ಟರ ವರ್ಗ ಸಂಖ್ಯೆ ಆಗಿರ್ತದೆ 5 ಟ್ರೈ 5 ವರ್ಗಮೂಲ 225 ಇಲ್ಲಿ ನೋಡ್ರಿ ಇಲ್ಲೇ ಇದನ್ನ ಇಲ್ಲಿ ಯಾವ್ದೊಂದು ಗೊತ್ತಿಲ್ಲ ನಮ್ಗ 225 ಐತ್ರಿ 225 ವರ್ಗಮೂಲ ಎಷ್ಟರ ವರ್ಗಮೂಲ ಅದು ಹೌದಾ 15ರ ವರ್ಗಮೂಲ ಅಂದ್ರೆ ಹಾ ಇಲ್ಲ ಎಷ್ಟು 15ನ್ನ 3ರಿಂದ ಗುಣಿಸಿರಿ ಇಲ್ಲಿ ಯಾವ ಸಂಖ್ಯೆ ಐತೆ ನೋಡ್ರಿ ಆಪ್ಷನ್ ಹಾ 5 5ರ ಘನಮೂಲ ಬಂತ್ರಿ ಇದ್ರ ಪ್ರಕಾರ ಮಾಡಿದ್ವಿ ಫಸ್ಟ್ಗೆ ಘನಮೂಲ ಆಮೇಲೆ ಅದನ್ನ 3ರಿಂದ ಗುಣಿಸಿದ್ವಿ ತಿಳಿಯಾಕತ್ತಿಲ್ರಿ
ಸೇಮ್ ಐತಿ. 7ರ ಘನಮೂಲ 343, ಆಮೇಲೆ 441 ವರ್ಗಮೂಲ ವರ್ಗ ಸಂಖ್ಯೆ ಯಾವುದು 21ರ ವರ್ಗಮೂಲ 441. ಸೊ ಇದಕ್ಕೆ ಏನು ಸಂಬಂಧ ಐತಿ? 3ರಿಂದ ಗುಣಿಸ್ಯಾರ. ಅದೇ ರೀತಿ 225 15ರ ವರ್ಗ ಸಂಖ್ಯೆ ಅದರ ವರ್ಗಮೂಲ ಆದ್ರೆ ಅದನ್ನ ಎಷ್ಟರ ಗುಣಲಬ್ಧ ಆಗ್ತೈತಿ ಅನ್ನೋದು ನೋಡಿದ್ರೆ 5ರ ಗುಣಲಬ್ಧ 5 3 15 ಬಂತು. ಹಂಗಂದ್ರೆ 5 ಬಂದ್ರೆ 5ರ ಘನಮೂಲ ಏನಾಗಿರ್ತೈತ್ರಿ? 125. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೈಲೆನ್ಸ್. ನೆಕ್ಸ್ಟ್ 9. ಮತ್ತೆ ಒಬ್ಬರಿಗೊಬ್ಬರು ಹೇಳೋದು ಬೇಡ, ನೀವು ಸುಮ್ಮನೆ ಇದ್ದು ಬಿಡ್ರಿ. 7th one finish. Okay, sir. Silence. Finish. Finish. 9th one. Silence. 512 ಅನುಪಾತ 256 ಸಮಾನುಪಾತ ಕ್ವೆಶ್ಚನ್ ಮಾರ್ಕ್ ಅನುಪಾತ 144. ಆಪ್ಷನ್ ಎ 64, ಆಪ್ಷನ್ ಬಿ 216, ಆಪ್ಷನ್ ಸಿ 343, ಆಪ್ಷನ್ ಡಿ 7. ಹಾ ಹೇಳಿ. ಹೆಂಗ? ಹೌ? 8ರ ಘನಮೂಲ 512 ಸರಿ. 8ರ ಘನಮೂಲ 512 ಸರಿ. 8 ಸರಿ. 16ರ ವರ್ಗಮೂಲ 256 ಸರಿ. 512 256 ಹೇಳ್ರಿ. 8ರ ಘನಮೂಲ 512 ನೆಕ್ಸ್ಟ್ 8 ಸರಿ. 16ರ ವರ್ಗಮೂಲ 256. ಇದು 16ರ ವರ್ಗಮೂಲ. ಇದಕ್ಕೆ ಏನ್ ಮಾಡ್ಯಾರ? 2ರಿಂದ ಗುಣಿಸ್ಯಾರ. 8 2 16, 16 ವರ್ಗಮೂಲ 256. ಹಾ ಇಲ್ಲಿ 12ರ ವರ್ಗಮೂಲ 144 ಸರಿ. 12ರ ವರ್ಗಮೂಲ 144. 6 12 ಸರಿ. ಹಾ 6ರ ಘನಮೂಲ 216. 6ರ ಘನಮೂಲ 216 ಕರೆಕ್ಟಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಕ್ಲಾಸ್ ಹಾಕೋಣ. ಲಾಸ್ಟ್ ಒನ್. ಸರಿ. ತಿಳಿಯತ್ತಾವಲ್ರಿ? ಎಲ್ಲರಿಗೂ ತಿಳಿಯತ್ತಾವಿಲ್ಲ? ಮಧು ಸ್ವಲ್ಪ ಬೇರೆ ಬೇರೆ ಆನ್ಸರ್ ಬರಲಿ. ಬೇರೆದಾರ ಹೇಳ್ರಿ, ಮತ್ತೆ ಟ್ರೈ ಮಾಡ್ರಿ, ಯೋಚನೆ ಮಾಡ್ಬೇಕು. ಹೇಳೋದಾರ ಕೊಡು. ರುದ್ರಮ್ಮ ಟ್ರೈ ಮಾಡ್ಬ, ಯೋಚನೆ ಮಾಡ್ಬೇಕು. ನಾನು ನಿಮ್ಗೆ ಹೇಳೀನಿ, ವರ್ಗಮೂಲ ಘನಮೂಲ ಪರ್ಫೆಕ್ಟ್ ಬರಬೇಕು. ಆಮೇಲೆ ಅವಿಭಾಜ್ಯ ಸಂಖ್ಯೆಗಳು ಭಾಳ ಇಂಪಾರ್ಟೆಂಟ್. 1ರಿಂದ 100 ಒಳಗೆ ಬರ್ತದೆ. ಬರೀ 25 ಸಂಖ್ಯೆ ಅದಾವ, ಅವ್ನು ನೆನ್ಪಿಟ್ಕೊಂಡ್ರೆ ಭಾಳ ಚಲೋ. ಪಟ್ನ ಫ್ಲ್ಯಾಶ್ ಆಗತ್ತ. ಅಲ್ಲಿ ನಿಮ್ಗೆ ಇಷ್ಟೆಲ್ಲ ವಿವರಣೆ ಮಾಡ್ಕೊಂತ ಕುಂದ್ರ ಟೈಮ್ ಇರಂಗಿಲ್ರಿ ಎಕ್ಸಾಮ್ ಒಳಗೆ. ಪಟ್ ಆನ್ಸರ್ ಬರೀಬೇಕಾಕತಿ. ಇವೆಲ್ಲ ಈಗೇನ ವಿವರಣೆ ಎದಕ್ಕೆ ಕೊಡಾಕತ್ತೀವಿ ಅಂದ್ರೆ ಇದು ಮೆಥಡ್ ಇದೆ. ಈ ಮೆಥಡ್ ಅಪ್ಲೈ ಮಾಡ್ಕೊಂಡು ನೀವು ಇದನ್ನ ಸೊಲ್ಯೂಷನ್ ಕಂಡುಹಿಡಿಬೇಕು. ಬರ್ಬೋದು. ಎಲ್ಲಿಗೆ ಎಣ್ಣೆ ಮುಗ್ದತ್ತ? 10ನೇದ್ದು
ಇಲ್ಲೇ ಮಾಡೋಣ 11 ಒಂದು ಹೋಮ್ವರ್ಕ್ ತೋರಿ ಫಿನಿಶ್ take them fast 100 come barabar option A 120 option B 150 option C 170 option D 180 find out option A 120 option B 150 option C 170 option D 180 ಫಸ್ಟ್ 100 ಮತ್ತು 400 ನಡುವೆ ಏನು ರಿಲೇಷನ್ ಐತಿ ಚೆಕ್ ಮಾಡ್ಕೋರಿ ಅದರ ಆಧಾರದ ಮೇಲೆ ನಿಮ್ಗೆ ಇಲ್ಲಿದ ಯಾವ ಸಂಖ್ಯೆ ಅನ್ನೋದು ಗೊತ್ತಾಗ್ತದೆ ಹೌದು ಫ್ಯಾಮಿಲಿ ವಿವರಣೆ ಹೇಳ್ರಿ 10 ರ ಇಲ್ಲ ನೋಡ್ರಿ 10 20 30 ಬಂದೈತಿ ಮತ್ತಿಲ್ಲ ಇಲ್ಲಿ ಎಷ್ಟು ಬರ್ಬೇಕ್ರಿ 40 ತಡಿ 40 ವರ್ಗಮೂಲ ಅಂದ್ರೆ ಎಷ್ಟಾಗತ್ರಿ 400 ಬರುತ್ತೆ ಸಾರಿ ಎಷ್ಟು 40 ಹಾ ಮತ್ತೆ ತಪ್ಪಾಗತ್ತೆ ಹಾ ಹೇಳಿ 18 90 ಓಕೆ 185 900 ಕರೆಕ್ಟ್ ವೆರಿ ಗುಡ್ ಕ್ಲಾಸ್ ಹಾಕಿ ನೋಡಿ 100 ಗುಂಡ್ಲೆ 4 ಮಾಡಿದ್ರೆ 400 ಬಂತ್ರಿ ಅದೇ ರೀತಿ ಇಲ್ಲಿ ಆಪ್ಷನ್ಸ್ ತಗೊಂಡಾರ 180 ಗುಂಡ್ಲೆ 5 9 ಇಲ್ಲೇ ಮಾಡ್ಯಾರ 4 ರಿಂದ ಗುಣಿಸ್ಯಾರ ಇಲ್ಲೇ 5 ರಿಂದ ಗುಣಿಸ್ಯಾರ